ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಸ್ವಾಮಿಗಳ್ದು ಒಳ್ಳೊಳ್ಳೆ ಕಾಮಿಡಿ ಎಲ್ಲ. ಬೆಳಿಗ್ಗೆ 5:30 ಕರೆಕ್ಟಾಗಿ ಗುರುವಾಯೂರ್ ಹತ್ರ ಬಂದಿದ್ವಿ. ಈಗ ಇಲ್ಲಿಂದ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಮತ್ತೆ ಬಿಡ್ಬೇಕು. ಚಲಿಯೇ ಬಿಡಿತ ಸ್ವಾಮಿ. ಬೇರೆ ಹೊಡಿಬೇಕಂತ ಅದು ಎಲ್ಲರಿಗೂ ಬರಲ್ಲ, ಅದು ಯಾರೋ ಲಕ್ಷ ಜನಕ್ಕೆ ಬರೋದು. ಇವತ್ತು ತರಿಸ್ತಾರೆ. ಮಾತಾಡಿದ್ವಲ್ಲ ಅಲ್ಲಿ ನನ್ನ 2ನೇ ಸ್ಟೇಟು ಇದು ಬಂದು ಕೇರಳ. ಫಸ್ಟು ಗೋವಾ ಹೋಗಿದ್ದೆ, ಈಗ ಕೇರಳ 2ನೇ ಸ್ಟೇಟು. ಇವಾಗ ಎಲ್ಲಿದ್ದೀನಿ ಅಂತ ಅಂದರೆ ಗುರುವಾಯೂರು. ಚೂಸ್ತಾವಾ ನೋಡ್ರಿ. ನಮ್ಮ ಸ್ವಾಮಿಗಳು ಟಾಯ್ಲೆಟ್ಗೆ ಹುಡ್ಕಾಡ್ತವ್ರೆ. ಯಾವಾಗಲಿಂದವ ಸುತ್ತಾಡ್ತಾ ಇದ್ದೀವಿ. ಕೇರಳದಲ್ಲಿ ಏನಪ್ಪ ಅಂತ ಅಂದರೆ ಒಂದು ಚೆನ್ನಾಗಿ ಸ್ಟ್ರಿಕ್ಟ್ ಮಾಡವ್ರೆ. ಏನಪ್ಪ ಅಂತ ಅಂದರೆ ಮಾದಕ ವಸ್ತುಗಳು ಒಂದು ಕಡೆ ಸಿಗಲ್ಲ. ಚೆನ್ನಾಗಿ ರೂಲ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆಗಬೇಕಾ? ಏನು ಬೇಕು ಸಮಯ? ಏನು ಬೇಕು? ಅಲ್ಲ ಸಮಯ, ಇಲ್ಲಿ ಏನಕ್ಕೆ ಕೊಯ್ದೀರಾ? ದೇವ್ರ ದಸ್ತು ಕೊಡಿದೀರಾ, ಮೀಡಿಯಾ ಕೊಯ್ದೀರಾ? ಅವ್ರು ಸಾಮಾನ್ಯ ನಡುತ್ತಾರೆ. ಅಯ್ಯೋ ಸ್ವಾಮಿ, ಅಲ್ಲ ಸ್ವಾಮಿ, ಎಲ್ರಿಗೂ ಅಯ್ಯಪ್ಪನ ಚಿಂತೆ ಆದರೆ ನಿಮಗೆ ಮೀನುಗಳು ಚಿಂತೆ ಅಲ್ಲ ಸ್ವಾಮಿ? ಏನು ಬೇಕು? ಮೀನು ಏನು ಬೇಕು? ಹೋಗ್ಬಾರ್ದು ಒಳಗಡೆ, ತಿರ್ಗಾ ಆಗುತ್ತೆ. ಇಲ್ಲಿ ಮಾದಕ ವಸ್ತುನ ಬ್ಯಾನ್ ಮಾಡಿದ್ದಾರೆ. ಇನ್ನೊಂದು ಭಯಂಕರ, ಅದಕ್ಕಿಂತ ಹೆಚ್ಚು ಡೇಂಜರಸ್ ಅಂತ ಅಂದರೆ ಲಾಟ್ರಿ ಟಿಕೆಟು. ಇಲ್ಲಿ ಲಾಟ್ರಿ ಟಿಕೆಟು ತುಂಬಾ ಐತೆ, ಭಯಂಕರ. ಇಲ್ಲಿ ಲೀಗಲ್ಲೇ ಮಾಡಿದ್ದಾರೆ ಲಾಟ್ರಿ ಟಿಕೆಟ್. ಇಲ್ಲಿ ಲೀಗಲ್. ನಮ್ಮ ಕಡೆ ಮಾದಕ ವಸ್ತು ಹೆಂಗೋ ಲೀಗಲ್, ಇಲ್ಲಿ ಅದೇ ಥರ ಲೀಗಲ್ ಲಾಟ್ರಿ ಟಿಕೆಟು. ನೋಡ್ರಿ ಎಲ್ಲ ಕಡೆ ಲಾಟ್ರಿ ತೋರಿಸ್ತೀನಿ, ಬೇಜಾನ್ ಇರುತ್ತೆ ನೋಡ್ರಿ. ಹಂಗೆ ಗುರುವಾಯೂರಲ್ಲಿ ಫುಲ್ಲು ಶಾಪಿಂಗು. ಯಾಕ್ರಿ ಸ್ವಾಮಿ, ನೀವೇನು ತಗೊಂಡ್ರಿ? ಬರೀ ನೋಡ್ತಾ ಇದ್ದೀವಿ, ರೈಟ್ ಫಿಕ್ಸ್ ಆಗಿಲ್ಲ ಯಾವುದೂ. ಯಾವ ಮಾರಿದ್ರೆ ಸರಿಯಾಗಿ ಹೊಡೆದು ಬಿಡ್ತಾರೆ ಸ್ವಾಮಿ ಇಲ್ಲಿ. ನಂದು ಇರಲಿ, ನನ್ನ ತಮ್ಮಂದು ಇರಲಿ ಅಂದ್ಬಿಟ್ಟು ಐಟಮ್ ತಗೋಬೋದು, ಆದರೆ ಹೆವಿ ಬಾರ್ಜಿನ್ ಮಾಡಿ ತಗೋಬೇಕು. ಬಾರ್ಗಿನ್ ಮಾಡಲಿಲ್ಲ ನಾವು ಬಾರ್ಗಿನ್ ಮಾಡಲೇಬೇಕು ಅಂತ ನಿಂತ್ಕೋಬೇಕು. ಅವ್ರು ಕೇಳೋದಕ್ಕಿಂತ ಅರ್ಧ ಕೇಳಬೇಕು. ಅವಾಗ
ಅವರೇ ಒಂದು ರೇಟಿಗೆ ಬರ್ತಾರೆ. ಹಾಫ್ ಆ್ಯಂಡ್ ಹಾಫ್. ಅವ್ರು 500 ರೂಪಾಯಿ ಹೇಳಿದ್ರೆ 250 ರೂಪಾಯಿ ಕೇಳಬೇಕು. 500 250 ಹಾಂ, ಅಲ್ಲಿ ಕೇಳಿದ್ರೆ ಆವಾಗ ನಮ್ಮೂರ ರೇಟಿಗೆ ಒಂದು ಅಡ್ಜಸ್ಟ್ ಆಗತ್ತಾರೆ, ಅವ್ರು ಬರ್ತಾರೆ. ಹೌದು. ಅವಾಗ ತಗೋದು. ಅದು ಏನು ಬೇಕಾದ್ರೂ ತಗೋಬೋದು, ಎಲ್ಲ ಸಿಗುತ್ತೆ. ಹಾಂ, ಎಲ್ಲ ಕಮ್ಮಿ. ಯಾರು ವ್ಯಾಪಾರ ಮಾಡೋದು ಸಾಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಹೌದು ಹೌದು. ಕೇಳಿದಷ್ಟು ಬಂದರೆ ಯಾರೂ ಕೊಡಬೇಡಿ, ಇಲ್ಲಿ ಬಂದರೆ ಮಾರ್ಜಿನ್ ಮಾಡಿ ಕೊಟ್ಟೆ ಕೊಡ್ತಾರೆ. ಹೊಡೆದಾಡಬೇಕು, ಇಲ್ಲಾಂದರೆ ಕೊಡೋದಿಲ್ಲ. ಕೇರಳದಲ್ಲಿ ನಾನು ನೋಡಿದ ಮಟ್ಟಿಗೆ ದೇವಸ್ಥಾನಗಳು ಒಂದೇ ಆಕಾರದಲ್ಲಿ ಇದ್ದಾವೆ. ಎಲ್ಲ ಯಾವುದೇ ಗೋಪುರ ಆಗಲಿ ಮತ್ತು ತೇರಾಗಲಿ ಮತ್ತು ದೇವಸ್ಥಾನ ಆಗಲಿ ಎಲ್ಲ ಒಂದೇ ಥರ ಇದ್ದಾವೆ ನೋಡಲಿಕ್ಕೆ. ತೋರಿಸಿ ನೋಡಿ, ಇಲ್ಲೊಂದು ಯಾವುದೋ ಇದೆ ಗೋಪುರ, ಅದು ಹಂಗೆ ಐತೆ ನೋಡ್ರಿ. ಇಲ್ಲಿ ಸುತ್ತಮುತ್ತ ದೇವಸ್ಥಾನಗಳೆಲ್ಲ ಇಲ್ಲಿ ಐತಲ್ಲ, ಇದೇ ಥರ ಇದು ಏನಿದೆ ಗೋಪುರ ಅದೇ ಥರ ವಿನ್ಯಾಸಮಯದಲ್ಲಿ ಬರುತ್ತೆ. ಬರೀ ಗಿಲ್ಲಿ ಗಿಲ್ಲಿ ಅನ್ಬೇಕು, ನಾನು ಹೇಳ್ದಂಗೆ ಓಟ್ ಬಾರ್ ಗಿಲ್ಲಿ. ರೋಷಕ್ಕೂ ನ್ಯಾಯಕ್ಕೂ ಸಂತೋಷಕ್ಕೂ ವೋಟ್ ಫಾರ್ ನಮ್ಮ ಸ್ವಾಮಿಗಳೆಲ್ಲ ಸೋಡಾ ಕುಡಿಯೋದು ಬ್ಯುಸಿಯಾಗಿದ್ದಾರೆ. ಇವರು ನಮ್ಮ ರಾಕಿ ಸ್ವಾಮಿ. ಇನ್ನೂ 4 ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ.
ಒಂದು 3 ಬೂಸ್ಟ್ ಕೊಡಿ ನಮ್ದು ಅಭ್ಯಾಸ ಬೇರೆ ಕಡೆ ಚೆನ್ನಾಗಿ ಇವರೇ ತರಲೆ ಸ್ವಾಮಿ ಅಂದರೆ ನಾವ್ಯಾ ಓ ಇವರೇ ಸ್ವಾಮಿ ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಫೋನ್ ಬಿಡ್ತಾರ ಏನು ಮಾಡೋದು ಹೇಳಿ ಸ್ವಾಮಿ ಸ್ವಾಮಿ ಇವಾಗ ಹೆಂಗೋ ವಿಡಿಯೋ ಇವಾಗ ನೀಲ್ಕಲ್ ಬಿಟ್ಟಿದ್ದೀವಿ. ನೀಲ್ಕಲ್ಲಿಂದ ಪಂಪ ಹೋಗಿ ಪಂಪದಿಂದ ಬೆಟ್ಟ ಹತ್ತದೆ. ಗುರುಗಳು ಸ್ವಾಮಿಗಳು ಹೋಗ್ತಾ ಇದ್ದಾರೆ ಮುಂದೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಚಲಿಯ ಎಲ್ಲರ ತಲೆ ಮೇಲೆ ಇರುಮುಡಿ ಐತೆ. ಆ ಭಾಗ್ಯ ನನ್ನಲ್ಲಿಲ್ಲ, ಮುಂದಿನ ವರ್ಷ ಹಾಕೊಳ್ಳೋಣ. ಚಳಿ ಇಕ್ಕ ಮುಕ್ಕ ಹೊಡಿತೈತೆ. ನೀಲ್ಕಲ್ಲಿಂದ ಪಂಪಾಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಬಸ್ಸು, ನಮ್ಮ ಬಸ್ಸಲ್ಲ, ನಮ್ಮ ಬಸ್ ಬಿಟ್ಟು ಬೇರೆ ಬಸ್ಸಿಗೆ ಹೋಗಬೇಕು. ಲೋಕಲ್ ನಾವು ಬಂದಿರೋ ಬಸ್ಸಲ್ಲಿ ಬಿಡಲ್ಲ. ಇಲ್ಲಿ ಕೇರಳ ಗಾಡಿ ಏನಿದೆ, ಕೇರಳ ಗಾಡಿಲೇ ಹೋಗಬೇಕು ಪಂಪವರೆಗೂ. ಪಂಪದಿಂದ ನಡ್ಕೊಂಡು ಹೋಗ್ಬೇಕು ಬೆಟ್ಟಗೆ.